Hello everyone, welcome to Sankalp Learning. I am Vijayashri. Let us see the question number 8. A solution of a non-volatile solute in water has a boiling point of 100.552 degrees Celsius at 1 atm. Pure water boils at 100 degrees Celsius. If abelioscopic constant, that is Kb is equal to 0.5 kg per mole, what is the molality of the solute? So this is the question. Options are option A 0.25 molar, option B 1 molar, option C zero point 0.1 m, option D 0.25 m mole. This is the given question. We need to calculate the molality. Yeah. So what is the boiling point of a solution? Solution means, as I already told you, it is a combination of solute plus solvent. ಆಯ್ತಾ? ಸೊ ಸೊಲ್ಯೂಷನ್ ಆಫ್ ನಾನ್ ವಾಲೆಟೈಲ್ ಸಾಲ್ಯೂಟ್. ಸೊ ಇದರಲ್ಲಿ ನಾನ್ ವಾಲೆಟೈಲ್ ಸಾಲ್ಯೂಟ್ ಇದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಏನಿದೆ, ಸೊಲ್ಯೂಷನ್ದು ಬಾಯ್ಲಿಂಗ್ ಪಾಯಿಂಟ್ ಏನಿದೆ? ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಏನಿದೆ, ಎಷ್ಟಿದೆ? ವಿಚ್ ಈಸ್ ಈಕ್ವಲ್ ಟು 100.52 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ಪ್ಯೂರ್ ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಅಂದ್ರೆ ವಿತೌಟ್ ಸಾಲ್ಯೂಟ್. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್, ದಟ್ ಈಸ್ ವಿತೌಟ್ ಸಾಲ್ಯೂಟ್ ಆರ್ ಸಾಲ್ವೆಂಟ್ ಅಂತಾನು ತಗೋಬಹುದು. ವಿತೌಟ್ ಸಾಲ್ಯೂಟ್. ಓಕೆ, ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಎಕ್ಸಾಕ್ಟ್ಲಿ 100 ಡಿಗ್ರಿ ಸೆಲ್ಸಿಯಸ್ಗೆ ಬಾಯ್ಲ್ ಆಗುತ್ತೆ. ಅಂದ್ರೆ ಯಾವುದೇ ಸಾಲ್ಯೂಟ್ ಅನ್ನ ಆಡ್ ಮಾಡದೇ ಇರುವಾಗ it boils in its pure form at 100 degrees Celsius. But when non-electrolyte is added, non-volatile electrolyte or non-volatile solute is added, ಒಂದು ಸಾಲ್ಯೂಟ್ ಅನ್ನ ಆಡ್ ಮಾಡಿದಾಗ it will become solution. ಸೊ ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಇದು 100.52 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಾಯ್ಲ್ ಆಗುತ್ತೆ. ನಾನ್ ವಾಲೆಟೈಲ್ ಸಾಲ್ಯೂಟ್ ಅಂದ್ರೆ solute is not going to evaporate, solvent only going to evaporate. Okay, ಸೊ ಆವಾಗ ಸೊಲ್ಯೂಷನ್ ಫಾರ್ಮ್ ಅಲ್ಲಿ ಎಷ್ಟು ಡಿಗ್ರಿಗೆ ಬಾಯ್ಲ್ ಆಗುತ್ತೆ, ಪ್ಯೂರ್ ಫಾರ್ಮ್ ಅಲ್ಲಿ ಎಷ್ಟು ಡಿಗ್ರಿಗೆ ಬಾಯ್ಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಫ್ ಅಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ 0.52 kb is equal to 0.52 kg per ಮೋಲ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಮೊಲಾಲಿಟಿ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಡೆಲ್ಟಾ ಟಿ ಬಿ ಅಂದ್ರೆ ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಯ್ತು? ಇಲೆವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ವಿಚ್ ಈಸ್ ಈಕ್ವಲ್ ಟು 100.52 ಡಿಗ್ರಿ ಸೆಲ್ಸಿಯಸ್ ಮೈನಸ್ 100 ಡಿಗ್ರಿ ಸೆಲ್ಸಿಯಸ್ ಎಷ್ಟಾಯ್ತು? ವಿಚ್ ಈಸ್ ಈಕ್ವಲ್ ಟು 0.52 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಓಕೆ, so what is the formula to calculate elevation in the boiling point? Delta TB is equal to, what is the formula? KB into M ಅಂತ ಗೊತ್ತಿದೆ ಅಲ್ವಾ? KB into M ಅಂತ ಗೊತ್ತಿದೆ. ಸೊ ಇಲ್ಲಿ I ಅನ್ನೋದಿರುತ್ತೆ. I is the Van't Hoff factor. ಓಕೆ, ಸೊ ಇದು ಸೇಮ್ ಇರೋದ್ರಿಂದ we can neglect this. ಓಕೆ, Van't Hoff factor ಅನ್ನ ನಾವಿಲ್ಲಿ ಡಿಸ್ಕಾರ್ಡ್ ಮಾಡಬಹುದು. ಓಕೆ, ಕೊಟ್ಟಿರೋದು ಒಂದೇ ಸಾಲ್ಯೂಟ್ ಆಗಿರುತ್ತೆ. ವಿ ಕ್ಯಾನ್ ಕಂಪೇರ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ಸೊ ನಾನ್ ವಾಲೆಟೈಲ್ ಸಾಲ್ಯೂಟ್ ಅಂತ ಕೊಟ್ಟಿದ್ದಾರೆ. ಐ ಅನ್ನ 1 ಅಂತ ತಗೋಬಹುದು ಅಥವಾ ನೆಗ್ಲೆಕ್ಟ್ ಮಾಡಬಹುದು. ಆಯ್ತಾ? ಸೊ ಐ ಈಕ್ವಲ್ ಟು ವಿ ಕ್ಯಾನ್ ಟೇಕ್ ಇಟ್ ಆಸ್ 1 ಆರ್ ವಿ ಕ್ಯಾನ್ ನೆಗ್ಲೆಕ್ಟ್ ದಿಸ್. ಹಾಗಾಗಿ ಸೊ ಹೌ ಟು ಕ್ಯಾಲ್ಕುಲೇಟ್ ಮೊಲಾಲಿಟಿ? ಸೊ ಡೆಲ್ಟಾ ಟಿ ಬಿ ಎಷ್ಟಿದೆ? 0.52 ಇದೆ, which is equal to KB, means 0.52. We don't know. We don't know
the molality. We don't know the molality. Okay. So molality can be written as 0.52 divided by 0.52. So both get cancelled, which is equal to 1. So ಯಾವ್ದು answer? Option A 0.52 ಅಲ್ಲ, option B 1. This is also wrong. This is also wrong. Option D also wrong. So right answer is option B 1 molar solute. So molality of the solute is equal to 1 molar solute ಅಂತ ಹೇಳ್ಬೋದು. Okay. So this is the correct answer. Thank you.